ಈಗ ಮೃತ ಮಧುಸೂದನ್ ರಾವ್ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಪ್ರಗತಿ ನನ್ನೊಟ್ಟಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಗತಿ, ಒಬ್ಬೊಬ್ಬ ಕುಟುಂಬಸ್ಥರ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಪದಗಳಲ್ಲಿ ಆ ದುಃಖ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಅವರದ್ದು ಅದೇ ಪರಿಸ್ಥಿತಿ ಇರುತ್ತೆ. ಸದ್ಯ ಮಧುಸೂದನ್ ಅವರ ಮನೆಯಲ್ಲಿ ಎಲ್ರಿಗೂ ವಿಷಯ ತಿಳಿದಿದೆಯಾ? ಅವ್ರ ಪರಿಸ್ಥಿತಿ ಹೇಗಿದೆ ಈಗ? ವಿಜಯ್, ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಅಮಾಯಕ ಜನರು ಬಲಿಯಾಗಿರುವಂತದ್ದು. ಅದರಲ್ಲಿ ಆಂಧ್ರ ಮೂಲದವರಾಗಿರುವಂತಹ ಮಧುಸೂದನ್ ರಾವ್, ಬೆಂಗಳೂರಿನಲ್ಲಿ ಸೆಟಲ್ ಆಗಿರುವಂತಹ ಮಧುಸೂದನ್ ರಾವ್ ಅವರು ಕೂಡ ಒಬ್ರು. ಅವರ ಒಂದು ಮನೆಯ ಮುಂಭಾಗದಲ್ಲಿ ನಾನಿದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ನಾನು ನಿಮಗೆ ದೃಶ್ಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೂಲತಃ ಆಂಧ್ರದವರಾಗಿರುವಂತಹ ಈ ಮಧುಸೂದನ್ ಅವರು ಕಳೆದ ಸಾಕಷ್ಟು ವರ್ಷಗಳಿಂದ ಕೂಡ ಬೆಂಗಳೂರಿನಲ್ಲೇ ಸೆಟಲ್ ಆಗಿದ್ರು. ಭಾನುವಾರ ಮಧ್ಯಾಹ್ನದ ಹೊತ್ತಿಗೆ ಅವರ ಫ್ಯಾಮಿಲಿಯ ಜೊತೆಗೆ, ಅಂದ್ರೆ ಅವರ ಹೆಂಡತಿ ಜೊತೆಗೆ 2 ಮಕ್ಕಳು, ಅದರ ಜೊತೆಗೆ ಹೆಂಡತಿಯ ಒಂದಷ್ಟು ಜನ ಫ್ರೆಂಡ್ಸ್, ಅವ್ರ ಜೊತೆಗೆ ಇವರು ಕಾಶ್ಮೀರ ಟ್ರಿಪ್ಗೆ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಇವರ ಜೊತೆಗಿದ್ದಂತಹ ಫ್ಯಾಮಿಲಿಯ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ನೋಡಿ. ಅವರು ಎಲ್ಲೋ ತಿಂಡಿ ತರಬೇಕು ಅಂತ ಹೇಳಿ ಹೊರಗಡೆ ಹೋಗಿದ್ರಂತೆ. ಹಾಗಾಗಿ ಅವ್ರು ಬಚಾವಾಗಿದ್ದಾರೆ. ಆದ್ರೆ ಈ ಮಧುಸೂದನ್ ರಾವ್ ಅವರು ಮಾತ್ರ ಈಗ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿರುವಂತದ್ದು. ಸದ್ಯ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು ಅವರ ಮನೆ. ಇವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಕೊಂಡಿದ್ರು. ಕಳೆದ 10 ವರ್ಷದಿಂದಲೂ ಕೂಡ ಬೆಂಗಳೂರಿನಲ್ಲೇ ಸೆಟಲ್ ಆಗಿರುವಂತದ್ದು. ನೀವೇನ್ ನೋಡ್ತಾ ಇದ್ದೀರಾ ಈ ಮನೆ ಕೂಡ ಇತ್ತೀಚೆಗಷ್ಟೇ ಕಟ್ಟಿರುವಂತದ್ದು. ಇವರದ್ದೇ ಸ್ವಂತ ಮನೆ. ಕುಟುಂಬ ಸಮೇತ ಹೋಗಿದ್ರು. ಇವರ ಪತ್ನಿ ಕಾಮಾಕ್ಷಿ ಪ್ರಸನ್ನ ಅವರು ಕೂಡ ಇವ್ರ ಜೊತೆಗೆ ಇದ್ರು. ಮಗಳು ಮೇಧಶ್ರೀ ಮತ್ತೆ ಮಗ ಮುಕುಂದಶ್ರೀ ದತ್ತ ಅವರು ಕೂಡ ಇವ್ರ ಜೊತೆಗೆ ಇದ್ರು. ಇಂತಹ ಸಂದರ್ಭದಲ್ಲಿ ಮಧುಸೂದನ್ ರಾವ್ ಅವ್ರನ್ನ ಟಾರ್ಗೆಟ್ ಮಾಡಿ ಇವರನ್ನ ಹತ್ಯೆ ಮಾಡಲಾಗಿರುವಂತದ್ದು. ನನ್ನ ಜೊತೆಗೆ ಇಲ್ಲಿ ಒಂದಷ್ಟು ಜನ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಬಲ್ಲವರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಸರ್ ಹೇಳಿ, ಎಷ್ಟು ವರ್ಷದಿಂದ ಪರಿಚಯ, ಅವ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಒಂದು 4 ವರ್ಷದಿಂದ ನನಗೆ ಪರಿಚಯ ಅಷ್ಟೇ. ವಾಕಿಂಗ್ ಬರೋರು ಅವಾಗ ಗೊತ್ತು. ನಾವು ಪಕ್ಕದಲ್ಲಿ ಇರೋರು. ಇಲ್ಲಿ ಸಾರು ಇವರು, ಇಲ್ಲಿ ಅಸೋಸಿಯೇಷನ್ ಲೀಡರ್, ಇವರು ಅಧ್ಯಕ್ಷರು ಇರ್ಬೇಕು. 8 ವರ್ಷದಿಂದ ಇದ್ದಾರೆ ಅನ್ಸುತ್ತೆ. ಸ್ವಂತ ಮನೆ ಆಲ್ಮೋಸ್ಟ್ ಒಂದು 8 ವರ್ಷದಿಂದ ಇದ್ದಾರೆ. ಪರಿಚಯಸ್ತರ ಹೇಳಿ? ಪರಿಚಯಸ್ತರ ಒಳ್ಳೆಯವರೇ. ಒಬ್ಬನೇ ಮಗ. ಗಣಪತಿ ಪೂಜೆ ಮಾಡಿದಾಗ ಒಂದು 8 ಸ್ಟ್ಯಾಂಡರ್ಡ್ 9 ಸ್ಟ್ಯಾಂಡರ್ಡ್ ಇರಬೇಕು ಹುಡುಗ. ನಾವು ಇದನ್ನ ಮಾಡಿದ್ವಿ ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ. ಆಂಧ್ರ ನಮ್ಮ ಪಕ್ಕದ ರೋಡಲ್ಲೇ ಇದ್ರು ಮೇಡಮ್. ಅವ್ರು ಮೊದಲು ಬಾಡಿಗೆಗೆ, ಇವಾಗ ಮನೆ ಕಟ್ಸ್ಕೊಂಡು ಇಲ್ಲಿ ಬಂದ್ರು. ಅವರು ಸಂಪರ್ಕದಲ್ಲಿದ್ರ ಮಾತಾಡ್ತಾ ಇದ್ರು. ಸಿಕ್ಕಾಗೆಲ್ಲ ಅವ್ರ ಮನೆಗೆ ಗೃಹಪ್ರವೇಶಕ್ಕೂ ಬಂದಿದ್ವಿ. ಸಿಕ್ಕಾಗೆಲ್ಲ ನಕ್ಕೋರು, ಮಾತಾಡ್ಸೋರು. ಆ ಅಪ್ಪ ಏನಷ್ಟು ಇಲ್ಲಿ ಮಾತಾಡಿಸ್ತಾ ಇರ್ಲಿಲ್ಲ. ಹೆಂಡತಿ ಈಗ ಅವ್ರ ಜೊತೆಗೆ ಅವ್ರ ಹೆಂಡತಿಯೇ ಇದ್ದದ್ದು ಆ ಸಂದರ್ಭದಲ್ಲಿ. ಸೊ ಏನ್ ಹೇಳ್ತೀರಾ? ದುಃಖ ಏನ್ ಹೇಳಕ್ಕಾಗತ್ತೆ ಮೇಡಮ್, ಬೇಜಾರು. ನಮ್ಮ ಶಿವಮೊಗ್ಗದವರು ಒಬ್ರು ಹೋಗಿದ್ದಾರೆ. ನಮ್ದು ಶಿಕಾರಿಪುರ. ಒಡನಾಟ ಹೇಗಿತ್ತು ಅವ್ರ ಜೊತೆಗೆ? ಒಡನಾಟ ಅಂದ್ರೆ ಏನಿಲ್ಲ, ಪರಿಚಯ ಅಷ್ಟೇ. ಮಾತಾಡಿಸ್ತಾ ಇದ್ವಿ ಸಿಕ್ಕಾಗ ಅಷ್ಟೇ. ಎಲ್ಲಾರ್ಗು ಮಾತಾಡ್ಸ್ಕೊಂಡಿದ್ರು ಅಷ್ಟೇ. ಮನೇಲಿ ಪೂಜೆ ಗೀಜೆ ಮಾಡಿದ್ರೆ ಮೇಡಮ್ ಕರೆಯೋರು. ಅವ್ರು ಅಷ್ಟೇ, ಅವ್ರು ಹೋಗೋರು ಅಷ್ಟೇ ಹೊರತು ಬೇರೆ ಇನ್ನೇನಕ್ಕೂ. ಇದು ಈ ಗಣೇಶನ ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ನಾವೆಲ್ಲ ಒಂದಾಗಿ ಸೇರಿವು. ಅವರು ಬಂದು ಸೇರಿ ಎಲ್ಲ ಪೂಜೆಗೆ ಸಹಕರಿಸೋರು. ಅಷ್ಟು ಮಾತ್ರ ನಮಗೆ ಗೊತ್ತು. ಒಬ್ಬ ಮಗ ಮತ್ತು ಇನ್ನೂ ಒಂದು ಮಗು ಇತ್ತು. ಅವ್ರದ್ದು ಏನೋ ಎಲ್ಲ ಬೇರೆಯವ್ರದ್ದು ಗೊತ್ತಿಲ್ಲ. ಅವ್ರ ಮನೇಲಿ ಓದ್ತಾ ಇತ್ತು ಮಗು. ಅವ್ರು ಸಾಫ್ಟ್ವೇರ್ ಇಂಜಿನಿಯರು. ಅಷ್ಟು ಮಾತ್ರ ಗೊತ್ತು. ವಾಕಿಂಗ್ ಮಾಡೋರು. ನಾವೇನು ಅಷ್ಟೇನು ಮಾತುಕತೆ ಮಾಡ್ತಿಲ್ಲ. ಏನೋ ಫಂಕ್ಷನ್ ಆದರೆ ಅವಾಗ ಈ ಕಡೆ ನಾವು ತೇರ್ಗೀರು ತೊಗೊಂಬಂದಾಗ ಚೆನ್ನಾಗಿ ಖುಷಿಯಾಗಿಲ್ಲ ಆಟ ಮಾಡೋರು, ಪೂಜೆ ಮಾಡಿಸೋರು ಅಷ್ಟೇ. ಬೇರೆ ಇನ್ನೇನು ಅಷ್ಟು ಗೊತ್ತಿಲ್ಲ. ಇವರು ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ಇವರು. ಇಲ್ಲ, ನನಗೂ ಅವ್ರ ಬಗ್ಗೆ ಗೊತ್ತೇ ಇಲ್ಲ. ಪಕ್ಕದ ಮನೆ ಅಷ್ಟೇ. ಸೇಮ್ ಇವ್ರಿಗೆ ಎಷ್ಟು ಪರಿಚಯ, ಅವ್ರಿಗೆ ಅದಷ್ಟೇ ಪರಿಚಯ. ಪೂಜೆಗೆ ಇದ್ರು ಕರೆಯೋರು. ಇಲ್ಲಿ ಅಂದ್ರೆ ಈ ಲೇಔಟ್ ಅಲ್ವಾ, ಎಲ್ಲರೂ ಸೈಲೆಂಟ್ ಆಗಿ ಅವ್ರ ಪಾಡಿಗೆ ಇದ್ರು. ಪ್ರೋಗ್ರಾಮ್ಗಳೆಲ್ಲ ಜೊತೆ ಸೇರ್ತಾ ಇದ್ರು. ಅವರು ಸಾಫ್ಟ್ವೇರ್ ಇಂಜಿನಿಯರ್ಸ್. ಇದು ಇಲ್ಲಿರುವಂತಹ ಜನರು ಕೂಡ ಹೇಳ್ತಾ ಇರುವಂತಹ ಮಾತು ಸಭಾ. ಅಂದ್ರೆ ಎಲ್ರಿಗೂ ಕೂಡ ಟಿವಿ ನೋಡಿಯೇ ವಿಚಾರ ಗೊತ್ತಾಗಿರುವಂತದ್ದು. ಈ ರೀತಿ ಘಟನೆ ಆಗಬಾರ್ದಿತ್ತು, ಆದ್ರೆ ಆಗ ಹೋಗಿದೆ, ದುರದೃಷ್ಟಕರ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿರುವಂತಹ ಸ್ಥಳೀಯರು ಕೂಡ ಹಂಚಿಕೊಳ್ತಾ ಇರುವಂತದ್ದು ಸಭಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.